ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ಟುಡೇ. ಓಕೆ, ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಫಸ್ಟ್ ಇಯರ್ PUC LBA ಟೆಸ್ಟ್ 3 ಅಂತ ಇದೆ ಆಯಿತಾ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ವೇಟ್ ಯಸ್, ಫಸ್ಟ್ ಇಯರ್ PUC LBA ಟೆಸ್ಟ್ 3 ಸಬ್ಜೆಕ್ಟ್ ಕೆಮಿಸ್ಟ್ರಿ ಆಗಿರುತ್ತೆ. ಯಾವ ಚಾಪ್ಟರಿನ ಮೇಲೆ? ಯೂನಿಟ್ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಇದೆ ಅಲ್ವಾ. ಆ ಚಾಪ್ಟರಿನ ಮೇಲೆ 30 ಮಾರ್ಕ್ಸ್ ಕ್ವಶನ್ ಪೇಪರ್ ರೆಡಿ ಇದೆ ಸರ್. ಆಲ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ವಾಟ್ ಈಸ್ ದ ಫಸ್ಟ್ ಕ್ವಶನ್? ವಿಚ್ ಆಫ್ ದಿ ಫಾಲೋಯಿಂಗ್ ಕಂಡೀಷನ್ ಈಸ್ ಸೂಟೇಬಲ್ ಫಾರ್ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ಸ್ ಅಂತ ಇದೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಲೋ ಪ್ರೆಷರ್ ಹೈ ವೋಲ್ಟೇಜ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 2 ಟೆಲಿವಿಷನ್ ಪಿಕ್ಚರ್ ಟ್ಯೂಬ್ಸ್ ಆರ್ ಡ್ಯಾಶ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಕ್ಯಾಥೋಡ್ ರೇ ಟ್ಯೂಬ್ಸ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ದಿ ಥಿಕ್ನೆಸ್ ಆಫ್ ಗೋಲ್ಡ್ ಫಾಯಿಲ್ ಯೂಸ್ಡ್ ಇನ್ ರುದರ್ಫೋರ್ಡ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಈಸ್ ನಿಯರ್ಲಿ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್ ಆಪ್ಷನ್ ಸಿ ಆಗಿರುತ್ತದೆ, ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 4 ಸೆಲೆಕ್ಟ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಕನ್ಕ್ಲೂಷನ್ ಆಫ್ ಎ ಆಲ್ಫಾನ ಇದು ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಅಂತ ಇದೆ. ಬನ್ನಿ, ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಏನಾಗಿರುತ್ತೆ ಇದಕ್ಕೆ ರೈಟ್ ಆನ್ಸರ್? ಎಸ್, ಆಪ್ಷನ್ ಕ್ವಶನ್ ನಂಬರ್ 4 ಆಪ್ಷನ್ ಸಿ ಆಗಿರುತ್ತೆ. ದಿ ಪಾಸಿಟಿವ್ ಚಾರ್ಜ್ ಈಸ್ ಡಿಸ್ಟರ್ಬ್ಡ್ ಯೂನಿಫಾರ್ಮ್ಲಿ ಇನ್ ದಿ ಆಟಮ್ ಅಂತ ಇದಲ್ವಾ, ಆಪ್ಷನ್ ಸಿ ಇದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಸೆಂಡ್ ಮಿ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್. ಇಲ್ಲಿಯವರೆಗೂ ಕೂಡ ತಾವುಗಳು ನಮಗೆ ಕಳಿಸಿಕೊಟ್ಟಿಲ್ಲ, ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರನ್ನು, ಇದು ನಮ್ಮ ಮೇಲ್ ID ಆಗಿರುತ್ತೆ, ಆಲ್ ಇನ್ ಒನ್ PDF 99@gmail.com ಈ ಒಂದು ಮೇಲ್ ಐಡಿಗೆ ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೇವೆ. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್, ದ ಥಿಯರಿ ದಟ್ ಡಿಸ್ಪ್ರೂವ್ ರುದರ್ ಫೋರ್ಡ್ ಅಟಾಮಿಕ್ ಮಾಡೆಲ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ಮ್ಯಾಕ್ಸ್ವೆಲ್ ಆಯಿತಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಂತ. ದ ಸೀರೀಸ್ ಆಫ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ಒಬ್ಟೈನ್ಡ್ ಇನ್ ವಿಸಿಬಲ್ ರೀಸನ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಏನಿದು, ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತಿರೋ, ಬಲ್ಮರ ನೋಡಿ. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಬೋರ್ಸ್ ಅಟಾಮಿಕ್ ಮಾಡೆಲ್ ಈಸ್ ಆಯಿತಾ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ಮತ್ತು ದಿ ಪಾಸಿಟಿವ್ ಪೊಸಿಷನ್ ಆ್ಯಂಡ್ ಏನಿದು ವೆಲಾಸಿಟಿ ಕೆನಾಟ್ ಬಿ ಎಸ್ಟಿಮೇಟೆಡ್ ಸೈಮಂಟೇನಿಯಸ್ಲಿ ಈಸ್ ದಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿ ಇರುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್, ದಿ ರೇಡಿಯಸ್ ಆಫ್ ಫಸ್ಟ್ ಸ್ಟೇಷನರಿ ಸ್ಟೇಟ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ ಆಗಿರುತ್ತೆ, ಬೋರ್ಸ್ ರೇಡಿಯಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಆರ್ ವಾಚಿಂಗ್, ದಯವಿಟ್ಟು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಸರ್, ಆ ಒಂದು ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ಯೂನಿಟ್ ಟೆಸ್ಟ್ 1 ಆಗಿದೆ ಅಲ್ವಾ, ಅದು ದಿ ಫಿನಾಮಿನನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೇವ್ ಶೋನ್ ಬೈ ಎಲೆಕ್ಟ್ರಾನ್ ಬೀಮ್ ದಟ್ ಹ್ಯಾಸ್ ಪುಟ್ ಟು ಯೂಸ್ ಇನ್ ಮೇಕಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 9 ರೈಟ್ ಆನ್ಸರ್ ಈಸ್ ಡಿಫ್ರಾಕ್ಷನ್ ಅಂತ ಇದಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ದಿ ಫಂಡಮೆಂಟಲ್ ಪಾರ್ಟಿಕಲ್ ವಿತ್ ಹೈಯೆಸ್ಟ್ ಆಯಿತಾ ರೇಷಿಯೋ ಇಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಎಲೆಕ್ಟ್ರಾನ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ಎಲೆಕ್ಟ್ರಾನ್ ವಿಚ್ ಈಸ್ ದ ರೈಟ್ ಆನ್ಸರ್, ಎಲೆಕ್ಟ್ರಾನ್ ELECTRON ಎಲೆಕ್ಟ್ರಾನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಆಲ್ ಆಫ್ ಯು? ಗುಡ್. ಕ್ವಶನ್ ನಂಬರ್ 2 the region where the electron probability density function reduces to 0 is called dash. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ನಾಡ್, NODE ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಇದನ್ನು ನಾಡಲ್ ಸರ್ಫೇಸ್ ಅಂತಲೂ ಕೂಡ ಕರೀತಾರೆ. ಕ್ವಶನ್ ನಂಬರ್ 3 ಆಟಮ್ಸ್ ವಿತ್ ಸೇಮ್ ಸ್ಪೇಸ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಆರ್ ಕಾಲ್ಡ್ ಡ್ಯಾಶ್ ಅಂತ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್, ಐಸೋಬಾರ್ಸ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಐಸೋಬಾರ್ಸ್ ಈಸ್ ದಿ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 4 ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಅಸೋಸಿಯೇಟೆಡ್ ವಿತ್ ಥರ್ಡ್ ಶೆಲ್ ಈಸ್ ಡ್ಯಾಶ್ ಅಂತ ಇದೆ. ಥರ್ಡ್ ಶೆಲಲ್ಲಿ 9 ಆರ್ಬಿಟಲ್ಸ್ ಇರುತ್ತೆ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಏನಂತೀರ ತಾವುಗಳು ಪಾರ್ಟ್ ಬಿ ನಲ್ಲಿದ್ದೇವೆ. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಸೆಂಡ್ ಮಿ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ID ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ನೆಕ್ಸ್ಟ್ ಪಾರ್ಟನ್ನು ನೋಡ್ತಾ ಹೋಗೋಣ. ಏನಂತ ಇದೆ,
ನೇಮ್ ಎನಿ ಟು ಫಂಡಮೆಂಟಲ್ ಪಾರ್ಟಿಕಲ್ ಆಫ್ ಎನ್ ಆಟಮ್ ಅಂತ ಇದೆ. ಆಟಮಲ್ಲಿ ಏನೇನನ್ನು ನೋಡ್ತೀವಿ ಅಂದರೆ ಎಲ್ಲರಿಗೂ ಕೂಡ ಗೊತ್ತು, ಆಟಮ್ ಕನ್ಸಿಸ್ಟ್ ಆಫ್, ನನ್ನ ಮಕ್ಕಳಿಗೆ ನಾನು ಪೆನ್ ಅಂತ ಹೇಳ್ಕೊಟ್ಟಿದ್ದೇನೆ. ಪೆನ್ ಅಂತ ಯಾಕೆ ಹೇಳಿ? ಅರ್ಥ ಆಗಲಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 1 ದಟ್ ಈಸ್ ಎಲೆಕ್ಟ್ರಾನ್. ಇನ್ನೊಂದೇನು? ಪ್ರೋಟಾನ್. ಕ್ಲಿಯರ್ ಆಲ್ ಆಫ್ ಯು? ಧನ್ಯವಾದಗಳು. ಕ್ವಶನ್ ನಂಬರ್ 2, ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಬೋರ್ಸ್ ಆಟಾಮಿಕ್ ಮಾಡೆಲ್ ಅಂತ ಇದೆ. ಯಾವುದಾದ್ರು 2 ಲಿಮಿಟೇಷನ್. ಇಟ್ ಕೆನಾಟ್ ಎಕ್ಸ್ಪ್ಲೇನ್ ಸ್ಪೆಕ್ಟ್ರಾ ಆಫ್ ಮಲ್ಟಿ ಎಲೆಕ್ಟ್ರಾನ್ ಆಟಮ್ಸ್ ಅಂತ ಆಯಿತಾ. ಕೆನಾಟ್ ಎಕ್ಸ್ಪ್ಲೇನ್ ಝೀಮನ್ ಆ್ಯಂಡ್ ಸ್ಟಾರ್ಕ್ ಎಫೆಕ್ಟ್ಸ್ ಆಲ್ಸೋ. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಇದೆ. ಯಾವುದಾದ್ರು 2 ಪ್ರಾಪರ್ಟೀಸನ್ನು ಬರೀರಿ ಅಂತ. ದೇ ಆರ್ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ. ದೇ ಟ್ರಾವೆಲ್ ಇನ್ ವ್ಯಾಕ್ಯೂಮ್ ವಿತ್ ದಿ ಸ್ಪೀಡ್ ಆಫ್ ಲೈಟ್ ಅಂತ. ಇದು ಪ್ರಾಪರ್ಟೀಸ್ ಆಗಿರುತ್ತೆ ಆಯಿತಾ. ಸ್ಟೇಟ್ ಇದನ್ನೆಲ್ಲ ಬರೀತೀರಾ ನೀವು. ಧನ್ಯವಾದಗಳು. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಸೆಂಡ್ ಮಿ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್. 40 ಮಾರ್ಕ್ಸ್ ಎಕ್ಸಾಮ್ ಮುಗೀತಲ್ವ, ಆ ಒಂದು ಎಕ್ಸಾಮಿನ ಕ್ವಶನ್ ಪೇಪರನ್ನು ಲಾಸ್ಟ್ ತಿಂಗಳಲ್ಲಿ ಆಗಿದ್ದನ್ನು ಕಳಿಸಿಕೊಡಿಯಪ್ಪ ದಯವಿಟ್ಟು ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಗಾಡ್ ಬ್ಲೆಸ್ ಯು.